ಶೀಘ್ರವಾಗಿ ತಿಳಿಸಿ ಚಕ್ರವರ್ತಿ ಬರುವಂತೆ ಮಾಡುವಂತ ಶಿಷ್ಯ ಮುದ್ಗಳನ್ನು ಕಳಿಸಿಕೊಟ್ಟೆ. ವಿಷಯ ಗೊತ್ತಾಗಿದೆಯಲ್ಲ? ಹಾಗಾದ್ರೆ ದ್ರೌಪದಿ, ನನ್ನ ಮಗಳು ನಿನ್ನನ್ನೇ ಮದುವೆ ಆಗಬೇಕೆನ್ನುವುದಾಗಿ ಅಪೇಕ್ಷೆ ಪಟ್ಟಿದ್ದಾಳೆ. ಹಾಗಾಗಿ ನೀನು ಅವರನ್ನು ವರಿಸಬೇಕು ಅಂತ ಕೇಳಿಕೊಳ್ತೇನೆ. ಸತ್ಯವಾದಿಯು ತಮ್ಮ ಕರೆ ನನ್ನಲ್ಲಿಯವರೆಗೆ ತಲುಪಿತು. ಸಂತೋಷದಿಂದ ಇಲ್ಲಿಯವರೆಗೆ ಬರುತ್ತಾ ಇದ್ದೇನೆ. ಆದರೆ ನಾನು ಯಾರು ಎನ್ನುವುದನ್ನು ಮರೆಯಬಾರದಲ್ಲ. ಖಂಡಿತ. ಸತ್ಯವಾದಿ ನಹುಷ ನೃಪತಿಯ ಮಗ ಯಯಾತಿ ನಾನು. ಯಾವ ಕಾಲಕ್ಕೂ ತಪ್ಪಿ ನಡೆಯಬಾರದು. ಯಾವುದೋ ಆಮಿಷಕ್ಕೆ ಒಳಗಾಗಿ ಅಪರಾಧ ಮಾಡಬಾರದು. ತಮಗೆ ನಾನು ಹೇಳುವುದು ಅಲ್ಲ, ತಮಗೂ ಗೊತ್ತಿದ್ದ ವಿಷಯ. ಚಾತುರ್ವರ್ಣದಲ್ಲಿ ಮೇಲ್ವರ್ಗದ ಗಂಡು ಕೆಳವರ್ಗದ ಹೆಣ್ಣನ್ನು ಮದುವೆ ಆಗಬಹುದು. ಮೇಲ್ವರ್ಗದ ಹೆಣ್ಣನ್ನ ಕೆಳವರ್ಗದ ಗಂಡು ಮದುವೆ ಆಗಬಾರ್ದು. ಅನುಲೋಮ ಪ್ರತಿಲೋಮ ಪದ್ಧತಿ. ಈ ಹೊತ್ತು ನಾನು ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಮಗಳನ್ನು ಮದುವೆ ಆದ್ರೆ ಮೇಲ್ವರ್ಗದ ಅಂದ್ರೆ ಬ್ರಾಹ್ಮಣ ವರ್ಗದ ಹೆಣ್ಣನ್ನ ಕ್ಷತ್ರಿಯ ಮದುವೆಯಾಗುವುದು ಅನುಚಿತ. ಮಾತ್ರ ಅಲ್ಲ, ಶಾಸ್ತ್ರದಲ್ಲಿ ನಾನು ಉರಿತವನು. ಅನುಲೋಮ ಪ್ರತಿಲೋಮ. ಹೌದೌದು. ಮೇಲ್ಜಾತಿಯವರು ಕೆಳಜಾತಿಯ ಹೆಣ್ಣನ್ನು ವಿವಾಹವಾದರೆ ಅನುಲೋಮ. ಪ್ರತಿಲೋಮ ಅಂತ ಒಂದು ಉಂಟಲ್ಲ, ಅದು ಉಂಟು ಅಂತಾದ್ರೆ ಅದಕ್ಕೆ ಅವಕಾಶ ಉಂಟು ಎನ್ನುವುದೇ ಪರ್ಯಾಯವಾಗಿ ಅರ್ಥ. ಮೇಲ್ಜಾತಿಯ ಹೆಣ್ಣನ್ನು ಕೆಳಜಾತಿಯ ಗಂಡು ಅಂದ್ರೆ ಕ್ಷತ್ರಿಯ, ವಿವಾಹ ಆದರೆ ಪ್ರತಿಲೋಮ. ಶಾಸ್ತ್ರ ನೀತಿ ಅದೆಲ್ಲ ನಾವು ಮತ್ತೊಬ್ಬರಿಗೆ ಹೇಳುವುದಲ್ಲ. ಯಾರಾದ್ರೂ ನನ್ನಲ್ಲಿ ಬಂದು ಕೇಳಿದ್ರೆ ಹೇಳ್ತೇನೆ, ನಿನ್ನಲ್ಲಿ ಕೇಳಿದ್ರೆ ನಾನಂತ ತೋರಿಸು. ನಾನು ಹೇಳುವುದು ಇದು ಸರಿಯೋ ನನ್ನ ಹತ್ರ ಕೇಳಿದ್ರೆ ಆಚಾರ್ಯ ಶುಕ್ಲರಲ್ಲಿ ಕೇಳಿ ಮತ್ತೆ ಯಾರು ಮುಂದುವರಿಯುವುದೇ. ಖಂಡಿತ. ಸರಿ ಸರಿ ಬಾ.
ಕರೆದುಕೊಂಡೊಯ್ದಿವಳ ಕರೆದುಕೊಂಡೊಯ್ದಿವಳ ಎಲ್ಲಮ್ಮ ಭಯ ನೀ ಪರವಂತೆ ಎಲ್ಲಮ್ಮ ಭಯ ನೀ ಪರವಂತೆ ಲೇಷಾಜೂಲಮಿಲ್ಲದ ತೆರದಿ ರತಿ ಕೇಳಿ ಒಂದುಳಿದು ಸತಿಯಂತೆ ಭಾವಿದೆಲ್ಲರುವುದಾಗೆಯ ಇದ್ದನು ಪದ್ಧತಿ ಇಲ್ಲ. ಮದುವೆಯಾಗಿ ಹೆಣ್ಣು ಗಂಡನ ಮನೆಗೆ ಹೋಗುವುದು. ಮದುವೆಯಾದ ಮೇಲೆ ಹೆಣ್ಣು ಗಂಡನ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ನೂರಾರು ಸಖಿಯರನ್ನ ಕಳುಹಿಕೊಡುವುದು ಕ್ಷತ್ರಿಯರಲ್ಲಿ ಮಾತ್ರ ಉಂಟು. ನನ್ನ ಮಗಳು ಕ್ಷತ್ರಿಯರಲ್ಲ, ಬ್ರಾಹ್ಮಣನ ಮಗಳು. ಆದರೂ ವಿವಾಹ ಮಾಡಿ ಕೊಡುವಂತ ಈ ಹೊತ್ತಿನಲ್ಲಿ ಅದು ಆಕೆ ಇದ್ದಾಳಲ್ಲ, ಅವಳನ್ನು ಇವಳೊಟ್ಟಿಗೆ ಕಳುಹಿ ಕೊಡ್ತಾ ಇದ್ದ. ಆದ್ರೂ ಒಂದು ಇವಳನ್ನು ಹೇಗೇಗೋ ದಾಸಿಯ ರೀತಿಯಲ್ಲಿ ನೋಡ್ಕೊಳ್ಳುವುದಲ್ಲ, ಅವಳು ಸೇವಕಿ ಅಲ್ಲ, ಮಹಾರಾಜನ ಮಗಳು ಅವಳು. ಶರ್ಮಿಷ್ಠೆ ಅಂತ ಅವಳು ಹೇಳಿದ್ರು. ಅವಳನ್ನು ನನ್ನ ಮಗಳು ಅಂದ್ರೆ ನಿನ್ನ ಹೆಂಡತಿಯಾದ ನನ್ನ ಮಗಳು ಅಲ್ಲ, ಅವಳನ್ನು ಪೊರೆಯುವ ಹಾಗೆ ಹೊರೆಯುತ್ತಾ ಇರಬೇಕು. ಇವಳಲ್ಲಿ ಅವಳಲ್ಲಿ ಯಾವ ಭೇದವನ್ನು ಮಾಡಕೂಡದು. ಆದ್ರೆ ಒಂದು ವಿಷಯ ಪ್ರತಿ ಕೇಳಿ ಒಂದು ಉಳಿದು ಅದು ಒಂದು ವಿಷಯವನ್ನ ಬಿಟ್ಟು ಉಳಿದೆಲ್ಲ ವಿಷಯದಲ್ಲಿ ನನ್ನ ಮಗಳನ್ನು ನೋಡಿಕೊಂಡು ಹಾಗೆ ನೋಡ್ಕೊಳ್ಬೇಕು. ಆಯ್ತಲ್ಲ, ಹೋಗಿ. ಕ್ಷಣ ಕಳೆದದ್ದೇ ಗೊತ್ತಾಗುವುದಿಲ್ಲ. ಆಶ್ರಮದಲ್ಲಿ ಬೆಳೆದಂತ ದೇವಿಯಾನೆಯನ್ನ ಮಡದಿಯಾಗಿ ಸ್ವೀಕರಿಸಿ ಅರಮನೆಗೆ ಕರೆತಂದು ಹೆಣ್ಣನ್ನ ನೀರಿಗೆ ಹೋಲಿಸುತ್ತಾರೆ. ಯಾಕೆ ಗೊತ್ತಾ? ಯಾವ ಪಾತ್ರಕ್ಕೆ ಹಾಕಿದ್ರೆ ಆ ಪಾತ್ರದ ಆಕಾರ. ಹೆಣ್ಣು ಇವಳು ಹಾಗೆ ಆಶ್ರಮದಲ್ಲಿ ಬೆಳೆದವಳು, ಆದರೆ ಅರಮನೆಯ ಬದುಕಿಗೆ ಯಾವ ತೊಂದರೆ ಆಗದ ಹಾಗೆ ನನಗೆ ಸಹಕರಿಸಿದ್ದಾಳೆ ಅನ್ನುವುದಕ್ಕೆ ಸಾಕ್ಷಿ ಬೇಕು. ನಮ್ಮಿಬ್ಬರ ದಾಂಪತ್ಯದ ಪ್ರತೀಕವಾಗಿ ನಾನು 2 ಗಂಡು ಮಕ್ಕಳಿಗೆ ಅಪ್ಪ. ಈಗ ಏನು ತುರುವಸು ಎಂದು ಮದುವೆಯಾದ ಸಾರ್ಥಕ ಆಯಿತು. ಮನೆತನಕ್ಕೆ ಬೆಳಗುವುದಕ್ಕೆ ಪುತ್ರ ಸಂತಾನವನ್ನು ಕೊಡದದ್ದಾಯಿತು. ಒಂದು ಸ್ವಾಮಿ ಹೆಂಗಸರಿಗೆ ಒಂದು ಗುಣ ಉಂಟು, ಮಕ್ಕಳ ಮೇಲಿನ ಮೋಹದ ಮುಂದೆ ಗಂಡನನ್ನೂ ಅಲಕ್ಷಿಸು. ನಿಮ್ಗೆ ಹೇಳ್ಬೇಕಾ? ಆಗಲ್ಲ, ನಾನು ದೇವಿಯಾದಿ ಅಂತ ಒಂದು ಸಲಕ್ಕಾದ್ರೆ ಸಾಕು, ಓ ಓ ಓ ಓ ಓ ಓ ಅಂತ ಓಡ್ಬಂದು. ಈಗ ಎಷ್ಟು ಸಾರಿ ಕರೆದು ಗ್ರಹಿಸುವುದೇನು, ಮತ್ತು ಒತ್ತಾಯದಿಂದ ಕರೆದೇವ. ಈ ಕಡೆ ಮಕ್ಕಳ ರಗಳೆ, ಆ ಕಡೆ ನಿಮ್ಮ ರಗಳೆ. ನಾವೀಗ ರಗಳೆಯಾಗಿ ಪರಿಣಮಿಸೋದಿದ್ದೇವೆ. ಒಂದು ದೃಷ್ಟಿಗೆ ಒಳ್ಳೇದಾಯ್ತು. ನನ್ನನ್ನು ಅವಳು ಗ್ರಹಿಸುವುದಿಲ್ಲ, ನೆನಪು ಮಾಡುವುದೂ ಇಲ್ಲ. ಹಾಗೆ ನನಗೆ ಮತ್ತೊಂದು ಜಾಗ ಇಲ್ವ, ಇದೇ ಸರಿಯಾದ ಸಮಯ. ಇವಳು ಹೇಗೂ ಮಕ್ಕಳ ಮುಂದೆ ನಮ್ಮನ್ನು ನೆನಪು ಮಾಡುವುದಿಲ್ಲ, ನಾನು ಅವಳನ್ನು ಮರೆಯುವುದಿಲ್ಲ. ಯಾರಿಗೂ ಗೊತ್ತಾಗದ ಹಾಗೆ ಸಾವಕಾಶವಾಗಿ ಶರ್ಮಿಷ್ಠೆ ಮನೆಗೆ ಬಿಟ್ಟೇನೆ.
ಒಂದು ಸತ್ಯ ಹೇಳ್ತೇನೆ, ಕದ್ದು ತಿಂದ ರುಚಿ ಹೆಚ್ಚದು. ಅರ್ಥ ಆಯ್ತಾ ನಮ್ಗೆ? ಯಾರಿಗೂ ಗೊತ್ತಾಗದಾಗ ಸುಮ್ಮನೆ ಬಂದು ದಿನವನ್ನ ಕಳೀತಾ ಇದ್ದೇನೆ. ಅದು ಎಷ್ಟು ಸಂತೋಷ ಕೊಟ್ಟೋಳು ಆಕೆ. ಇವಳಾದ್ರೆ ಆಗಾಗ ಒಂದ್ಸಲ ಸಿಟ್ಟೆಲ್ಲ ಮಾಡ್ತಿದ್ವಿ. ಇದೇನಿಲ್ಲ, ಸಮರ್ಪಣಾ ಭಾವ. ಅದರ ಪರಿಣಾಮ ಅವಳಿಗೆ ಎದು ದುರ್ವಾಸು ಎನ್ನುವ 2 ಮಕ್ಕಳಾದ್ರೆ ಇವಳಿಗೆ 3 ಗಂಡು ಮಕ್ಕಳು. ಒಂದು ಧ್ರುವಿಗ ಪುರೋಹಿತರನ್ನ ಕರೆಸಿ ಶಾಸ್ತ್ರವನ್ನು ನುಡಿಸಿ ಜಾತಕ ಕರ್ಮಾದಿಗಳನ್ನು ಮಾಡಿಸಿ ಹೆಸರಿಟ್ಟಿದ್ದಾಯ್ತು. ಅದು ಒಂದು ಮಾತಿದೆ, ಅತಿಯಾದೊಳೆ ಅಮೃತವೂ ವಿಷವೂ. ನಾನು ಇಲ್ಲೇ ಇದ್ದೇಳೆ, ಅವಳಿಗೆ ಗೊತ್ತಾಗ್ಬಿಟ್ಟು ಒಂದು ಕಥೆ ಮುಗಿತು. ಹಾಗಾಗಿ ಅಯ್ಯೋ ನಿನ್ನ ನೋಡದೆ ಬೇಸರ ಬಂದಿದೆ ಅಂತ ಒಟ್ಟೆ ಉಬ್ಬಾಳು. ಸರಿ ಅವಳು ಬಿಟ್ಟರೆ ಎಲ್ಲ ಮರ್ತು ಬಿಡ್ತಾಳೆ, ಉಬ್ಬಾಳು. ಆದ್ರಿಂದ ಸಕಾಲ ಅವಳ ಮನೆಗೆ ಮೊದಲು ಹೀಗಿರ್ಲಿಲ್ಲ, ಇತ್ತೀಚೆಗೆ ಹೀಗಾದದ್ದು. ಮನೆ ಕಡೆ ಬರುವುದೇ ಬಹಳ ಅಪರೂಪ. ಬಂದ್ರೂ ಸರಿ ಮಾತಾಡುವುದಿಲ್ಲ, ಮುಖ ಸರಿ ನೋಡುವುದಿಲ್ಲ. ಏನು ಅಂತ ಅನುಮಾನ ಬಂದು ನನ್ನ ಸಖಿಯನ್ನು ಇವರು ಎಂದು ಬಿಟ್ಟ ನೋಡಿ. ಆಗ ನನಗೊಂದು ಸುದ್ದಿ ಬಂದು ಮುಟ್ಟಿದೆ. ಓ ಶರ್ಮಿಷ್ಠೆ, 3 ಆಗಿದೆಯಂತೆ ಮಕ್ಕಳು. ನೋಡುವ, ಬರ್ತಾರಲ್ಲ, ವಿಚಾರಿಸ್ಕೊಳ್ತಾರೆ. ನೀ ಅಂತದೇ ನನ್ನ ಹತ್ರ ನಿಂತು ಬಿಟ್ಟಿದ್ದು ಕಾರು ಖಂಡಿತ ಮುಚ್ಚಿದ್ದು ನೀನೇ ಕಣ್ಣು ಮಾಡ್ತಿರೋದಿಲ್ಲ. ಇನ್ನೊಂದು ಸತ್ಯ ಹೇಳ್ತಿದ್ದೆ, ಹುಡುಗಿಯಲ್ಲಿ ಹೇಳುದು, ಗಂಡ ಸತ್ತಾದರೂ ಹೆಂಡತಿ ಬದುಕ್ತಾಳಂತ. ಯಾಕೆಂದ್ರೆ ತಾಳ್ಮೆ. ಆದ್ರೆ ಹೆಂಡತಿ ಸತ್ತು 1 ವರ್ಷ ಗಣನೇ ಸತ್ತೋಗ್ತಾರೆ. ಇಷ್ಟು ದಿವಸ ಇರ್ಲಿಕ್ಕೆ ಆಗುವುದಿಲ್ಲ, ಮತ್ತೆ ಹೆಂಡತಿ ಸತ್ರೆ ಅಂತ ಏನ್ ಚಂದ ನಿತ್ಯ ನೋಡ್ತದೆ. ನಿನ್ನ ಚಲನ ವಲನ ಉಡುಗೆ ತೊಡುಗೆ ಅಬ್ಬಬ್ಬ ಪ್ರತಿನಿತ್ಯ ಹೊಸ ಹೊಸ. ನನಗೆ ಮತ್ತೆಂತಲ್ಲ ವಿಶೇಷ ತಂದೆ, ನೀವು ಮದುವೆ ವಸ್ತ್ರಲ್ಲೂ ಇಷ್ಟು ಹೊಗಳಿಲ್ಲ, ಈಗೇನು ಇಷ್ಟು ಹೊಗಳ್ತಾ ಇದ್ದಾರೆ? ಅದು ಹಳತಾದಾಗೆ ಹುಳಿ ಹೆಚ್ಚು ನಿಮ್ಗೆ ಹುಳಿ ಮಾತಿದೆಯಲ್ಲ, ಅದೇ ಮಾತೆ. ಈ ಹುಳಿ ನಿಮ್ಗೆ ಹೆಚ್ಚಾಗಿದ್ದ ಅಂತ ಈಗಲ್ಲ ಎಂತ ಹುಳಿ ಕಳ್ಳನಾಗಿ ನೋಡುವ ಮೊದಲೇ ನನಗೆ ಕತೆ ಗೊತ್ತಾಗಿದೆ. ಏನು ಗೊತ್ತಿಲ್ಲ ಅಂತ ಭಾವಿಸುವುದು ಬೇಡ. ನೀವು ಏನಾಗಿದೆ ಯಾಕೆ ಗೊತ್ತಾ, ಸಿಟ್ಟು ಆಗಾಗ ಬರುವುದು, ಅದು ನಾವು ನೋಡ್ಕೊಂಡು ಅಭ್ಯಾಸ ಆಗೋದು. ಆದ್ರೆ ಈಗ ಬಂದು ಸಿಟ್ಟು, ಇದು ಹೋಗುವ ಸಿಟ್ಟಲ್ಲ. ಇದು ಆಗಾಗ ಬರುವುದಲ್ಲ, ಒಂದೇ ಸರಿ ಬರುವುದು ಮತ್ತು ಹೋಗುವುದಿಲ್ಲ. ಇತ್ತೀಚೆಗೆ ಬಾರಿ ತಿರುಗಾಟ ಮಾಡ್ತಾ ಇದ್ದೀರಂತೆ, ಹೌದಾ? ಹೌದು. ನನಗೆ ನೀವು ಒಬ್ಬಳೆ ಹೆಂಡತಿ ಅಲ್ವಲ್ಲ? ಅದೇ ಸತ್ಯ ಬ್ಯಾಡ್ ಅಂದ್ರೆ ಹೊರಗೆ ಬೀಳ್ತದೆ. ಸತ್ಯನ ಎಲ್ಲಿ ನಿಂತು ಬೇಕಾದ್ರೂ ಹೇಳ್ತೇವೆ. ನಾನು ಒಬ್ಬಳೆ ಹೆಂಡತಿ ಅಲ್ಲ ಅಲ್ವಾ ನಿಮಗೆ? ಭೂಪತಿ ಅಂದ್ರೆ ಆಳುವ ಭೂಮಿಗೆ ಪತಿ, ಇನ್ನೊಂದು ಹೆಂಡತಿ. 2 ಹೆಣ್ಣಂದಿರಲ್ವ? ಹಾಗೆ ಅವಳನ್ನು ಹಾಗೊಮ್ಮೆ ನೋಡ್ತಿದ್ದ. ನೀವು ಮಾತಲ್ಲಿ ಬಹಳ ಚೆನ್ನಾಗಿದ್ದೀರಿ, ಮಾತನ್ನು ಹೇಗೆ ಬೇಕಾದ್ರೂ ತಿರ್ಸ್ತೀರಿ. ನಾವು ಹಾಗೊಮ್ಮೆ ಅವಳನ್ನ ನೋಡ್ಕೊಳ್ಬೇಡ್ವ? ಅವಳನ್ನ ಅಂದ್ರೆ ಭೂಮಿ. ಹಾಗಾಗಿ ಭೂಪತಿ ರಾಜ್ಯವನ್ನೆಲ್ಲ ಸಂಚರಿಸುದು. ಯಾರಿಗೆ ಏನ್ ಬೇಕು, ಎಷ್ಟು ಬೇಕು, ಎಂತ ಬೇಕು ಕೇಳಿ ಅಂತ ಹೇಳುದು. ಊಟ ಇಲ್ದಿದ್ದವರಿಗೆ ಊಟ, ದುಡ್ಡು ಇಲ್ದಿದ್ದವರಿಗೆ ಹಣ ಇಲ್ದಿದ್ದವರಿಗೆ ಹಣ, ಆಶ್ರಯ ಇಲ್ದಿದ್ದವರಿಗೆ ಆಶ್ರಯ, ಮನೆ, ಮಕ್ಕಳು ಇಲ್ದಿದ್ದವರಿಗೆ ಮದುವೆ, ಮಕ್ಕಳಿದ್ದವರಿಗೆ 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 ಮಕ್ಕಳ ಆಗೋ ಅನುಕೂಲ ಮಾಡಿಕೊಡು.
ಯಾವ್ಯಾವ ದೋಷ ಉಂಟು ಅಂತೆಲ್ಲ ಭಟ್ರ ಹತ್ರ ಕೇಳಿ. ಯಾವ ಭಟ್ರು? ಆ ಭಟ್ರಲ್ಲ ಮತ್ತೆ ಗೊತ್ತಾಯ್ತಲ್ಲ, ಭಟ್ರ ಹತ್ರ ಕೇಳಿ. ಭಟ್ರಲ್ಲ ಅದ್ಭುತ ಮಾಡಿ ಒಟ್ನಲ್ಲಿ ಮಕ್ಳಿದ್ದವ್ರಿಗೆ ಮಕ್ಕಳನ್ನ ಕೊಡ್ತೀರಿ. ಹೌದು, ಕೊಡುದಲ್ಲ. ಅದೇ ಅದೇ ಹೇಳಿ, ಹೇಳಿ. ಹಾ, ನನಗೆ ವಿಷಯ ಗೊತ್ತಾಗ್ಲಿಲ್ಲ ಅಂತ ಭಾವಿಸ್ಬೇಡ, ನೇರವಾಗಿ ವಿಷಯ ಹೇಳ್ತೇನೆ. ಹೇಳು. ಶರ್ಮಿಷ್ಠ ಮನೆಗೆ ಹೋಗಿದ್ರಂತ ನಾನು ನಿನ್ನ ಅಕ್ಕ ಹೇಳಿದ ಮಾತಲ್ವ, ಏನು? ಅವಳನ್ನು ನನ್ನ ಮಗಳಂತೆ ನೋಡಿಕೊಳ್ಳಬೇಕು. ಹೋಗಿದ್ರ? ಹೋಗಿದ್ದು. ಹೋದ್ಮೇಲೆ ಏನಾಯ್ತು? ಏನಾಯ್ತು ಇದು ಪಾಪ, ಭಾಳ ದಿವಸ ಆಯ್ತು ನೀವು ಬಂದ್ರೆ ಒಂದು ಸುಮ್ಮನೆ ಕೊಳ್ಳೇರು. ನಮ್ಗೆ ಈ ತಿರುಗಾಟದಲ್ಲಿ ಇಲ್ಲ, ಈ ತಿರುಗಾಟದಲ್ಲಿ ಯಾರ ಮನೆ ನೋಡ್ಕೊಡ್ಲಿಕ್ಕೆಲ್ಲ ಆಗುದಿಲ್ಲ. ಕರೆಗೆ ಹೋಗಿದ್ದಾರೆ, ಹೋಗಿ ನಮ್ಗೆ ಆಗ್ತದೆ. ನಿಮ್ಮದು ವಯಸ್ಸು ಹೆಚ್ಚಾದಾಗೆ ತಿರುಗಾಟ ಹೆಚ್ಚಾಯ್ತು ಅಂತ. ತಿರುಗಾಟ ಹೆಚ್ಚಾಗಿಲ್ಲ, ನೀವು ತಿರುಗಾಟ ಸ್ವಲ್ಪ ಕಡಿಮೆ ಮಾಡ್ಬೇಕು. ಹೌದು, ಈಗ ನೀವು ತಿರುಗಾಟ ಮಾಡಿ ಎಂತ ಅನಾಹುತ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲಲ್ಲ ಪಾಪ. ಗೊತ್ತಾಗ್ಲಿಲ್ವಾ? ಆದ್ರೆ ನನಗೆ ಗೊತ್ತಾಗಿದೆ. ಮೂರು ನಮ್ಗಿಬ್ಬರಿಗೆ ಅಲ್ಲೇ ಇನ್ನೊಂದು ವರ್ಷ ಹೋದ್ರು 3 ಸುಳ್ಳು ಹೇಳ್ಬೇಡಿ, ಸತ್ಯ ಒಪ್ಕೊಳ್ಳಿ. 3 ಆ ಶರ್ಮಿಷ್ಠಗೆ 3 ಮಕ್ಕಳನ್ನ ಕೊಟ್ಟಿದ್ದೀರಿ, ಹೌದಾ? ಸುಮ್ಮನೆ ಅಂತ ಆರೋಪ ಹೊರಿಸಬಾರ್ದು, ಗೊತ್ತಾಯ್ತು? ಅಲ್ಲದೆ ಇದ್ರೆ ನೀನೇ ಸರ್ವಸ್ವ ಎಂದು ನಂಬಿ ನಮ್ಮ ಮನೆಯ ಭಾಗ್ಯ ದೇವತೆ ನೀನು ಎಂದು ತಿಳಿದು ನಿನ್ನನ್ನೇ ನೋಡುವ ನನಗೆ ನೀ ಏನಂದ್ರೆ ಆ ಶರ್ಮಿಷ್ಠೇನೆ 3 ಮಕ್ಕಳ ಯಾರು ಹೇಳಿದ್ರು? ನೀವು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ರ? ನಾನೇನು ಸಾಮಾನ್ಯದವಳಲ್ಲ. ನೀವು ನಿಮ್ಮ ಹಿಂದೆ ನಮ್ಮದೊಂದು ಜನ ಇದೆ, ಚಾರಕಿಯನ್ನು ಬಿಟ್ಟಿದ್ದೇನೆ ನಿಮ್ಮ ಹಿಂದೆ. ಅವಳ ವಿಷಯ ಹೇಳಿದ್ದು ನನ್ನ ವಿಚಾರ ತಿಳಿದುಕೊಳ್ಳುವುದಕ್ಕೆ ಒಬ್ಬ ದೂತಿಯನ್ನ ವಿಚಾರ ಇಟ್ಟಿದ್ದೇನೆ, ನಾನೇ ಇಟ್ಟಿದ್ದೇನೆ. ಹೇಗೂ ತಿಳಿಯುವುದಕ್ಕೆ. ಹೌದು, ಅವಳು ಹೇಳಿಲ್ಲ? ಹೌದು, ಅವಳು ಹೇಳಿ. ಕರೆ ನಿನ್ನ ದೂತಿಯನ್ನು ಅವಳು ವಿಚಾರಣೆ ಒಳಪಡಿಸಲೇಬೇಕು. ಹೆಣ್ಣಾದ್ದರಿಂದ ಸಾರ್ವಜನಿಕವಾಗಿ ವಿಚಾರಣೆ ಅಲ್ಲ. ನನ್ನ ಅಂತಃಪುರಕ್ಕೆ ಅವಳನ್ನು ಕಳಿಸು, ಅಂತಃಪುರಕ್ಕೆ ಅವಳನ್ನು ಕಳಿಸು, ಅವಳು ನಾ ವಿಚಾರಿಸ್ಕೊಳ್ತೇನೆ. ನನಗೆರಡು. ಎಂತದೆ? ನನಗೆರಡು. ಆ ಶರ್ಮಿಷ್ಠಗೆ 3. ಅವಳು ಕಳಿಸಿದ್ರೆ ಆಮೇಲೆ 4 ಆಗ್ತದೆ. ಹೌದೇನೆ? ಊರ ಅಗಲ ಆಯ್ತು ಬಾಯಿ. ಅವಳು ವಿಚಾರಣೆ ಒಳಪಡಿಸ್ಬಿಟ್ಟಿದ್ದೆ. ಅರಿಯುವುದಲ್ಲ, ನಾನು ವಿಚಾರಿಸಿಕೊಳ್ತೇನೆ. ಶರ್ಮಿಷ್ಠವನ್ನ ನನ್ನ ಸಿಟ್ಟು ಹೋಗ್ಬೇಡ. ಸಿಟ್ಟ ಎಲ್ಲಿಗೆ ಹೋಗುದು? ನಿಮ್ಮ ಸಿಟ್ಟು ಯಾರು ಕೇಳ್ತಾರೆ? ಎಲ್ಲಿಗೆ ಹೋಗುದು? ಶರ್ಮಿಷ್ಠ ಮನೆಗೆ. ಚಕ್ರವರ್ತಿ ನಾನು. ಹೌದು. ಒಂದು ದಾಸಿಯ ಮನೆಗೆ ನಾನು ಹೋಗುವ? ಅದೆಲ್ಲ ಸಾಧ್ಯವಿಲ್ಲ. ಎಂತದೆ? ಅದೆಲ್ಲ ಸಾಧ್ಯವಿಲ್ಲ. ಸಾಧ್ಯ ಇಲ್ಲವಾ? ಸುಮ್ಮನೆ ಬರತಕ್ಕದ್ದು. ಅದಾಗುದಿಲ್ಲ. ಇನ್ನು ಅವಳನ್ನೇ ಅವಳನ್ನ ಇಲ್ಲಿ ಕರೆಸು ವಿಚಾರಿಸುವುದ? ಅದು ಅಲ್ಲ. ಹೆಣ್ಣನ್ನು ಸಾರ್ವಜನಿಕವಾಗಿ ಯಾವಾಗ ವಿಚಾರಣೆ ಮಾಡುವ. ಆದ್ದರಿಂದ ಏಕಾಂತದಲ್ಲಿ ನಿಮ್ಗೆ ಮುಂದೆ ಸಂಸಾರ ಸುಖವಾಗಿರ್ಬೇಕು. ಹಾಗೆ ಒಂದು ಸಣ್ಣ ಪ್ರಕರಣ ನಾಳತ್ತೊಂದು ಇಟ್ಟುಕೋ ಅಲ್ಲ, ಅದೆಲ್ಲ ಮರೆತು ಬಿಡ್ಬೇಕು. ನೀವು ಸುಲಭ ಕೇಳಿ ಆಟ್ಲಾಗ ಹೋಗುದು ಬೇಡ. ಸಂಸಾರ ಸುಖವಾಗಿ ಸಾಗಬೇಕಾದ್ರೆ ಇಂಥದ್ದಲ್ಲೇ ಆದ್ರೆ ಮರಿಬೇಕು. ಅಲ್ಲ, ಸಣ್ಣದಲ್ವ ಅದು. ಈಗ ಗಂಡಸರು ಇಂಥದ್ದು ಮಾಡಿದ್ರೆ ಮರಿಬೇಕು. ಇದೇ ಹೆಂಗಸರು ಮಾಡಿದ್ರೆ ನಿಮ್ಗೆ ಆದಿತ್ತ ಮಾಡಿದ್ರೆ ಅವ್ರು ಹೆಂಗಸ್ರಿ ಅಲ್ಲ. ಇದೆಲ್ಲ ನೀವು ಪುರುಷ ಪ್ರಧಾನ ಸಮಾಜದವರು ಮಾಡಿ ಇಟ್ಕೊಂಡದ್ದು. ಇದೆಲ್ಲ ಹೇಳೋದು ಬೇಡ. ನಿಮ್ಮನ್ನು ವಿಚಾರ ಅವಳಿದ್ರಿ
ಕುಡಿಯುವುದಕ್ಕೆ ಅಲ್ಲ. ಮಹಾರಾಜ ಮಹಾರಾಣಿ ಬಂದಿದ್ದಾರೆ. ಆ ಹತ್ತಿ ಎತ್ತಿ ಕಾಲನ್ನು ತೊಳೆದು ನಮ್ಮ ಕಾಲು ತೊಳೆದು ನೀರನ್ನೇ ತೀರ್ಥ ಅಂತ ಕುಡಿಬೇಕು. ಮತ್ತೆ ಎತ್ತಬೇಕು. ಅಲ್ಲ ನಿಮ್ಮ ಮುಖ ಮಂಗಳಾರತಿ ಮಾಡ್ತೇವೆ ಈಗ. ಇದರಿಂದ ದೊಡ್ಡ ಮಂಗಳಾರತಿ ಆಗ್ಬೇಕು. ಅರ್ಥ ಮಾಡು. ಮಾಡು. ಪರಿಗೆದುಗಳವಳವಳವನು ಪರಿಚಿಸುತ್ತ ಅವಳವಳವರು ಘಟಕನಿದಳು ಸುತರಾದರೆಂಬುದ. ಅರೆ ಒಂದು ಮಾತು ಹಾಗೆ ಸ್ಯಾರಿಗಾದಾಗ ಎತ್ತಿ ಪರೀಕ್ಷೆ ಮಾಡಬೇಕು. ಹೌದು, ಬೇರೆ ರೋಗ ಮಾಡಬಾರ್ದು. ನಿಮಗೆ ಒಬ್ಬೊಬ್ಬರೇ ರೋಗ ಮಾಡ್ಬೇಕು. 3 ಜನ ಇದ್ದಾಗ ಆಗಲ್ಲ ಬಿಟ್ರೆ ಆಗುದಿಲ್ಲ. ಅಂದ್ರೆ ಇಬ್ರಿಬ್ರು ಮಾಡ್ಬೋದು. ಅದೆಲ್ಲ ಹೇಳುದ 3 ಜನ ಇದ್ದಾಗ ನೀವು ಸುಮ್ಮನೆ ಕೂತ್ಕೊಳ್ಳಿ. ಭಾಳ ಮಾತಾಡ್ತಾರೆ. ಅದು ಕೆಲಸ ಮಾಡು. ಏನ್ ಬೇಕು ನನಗೆ ಅಷ್ಟು ಭರವಸೆ. ವಿಚಾರಣೆ ಮುಗಿಸಿ ಯಾರ ಅಪರಾಧಿಗಳು ತಿಳಿಸು. ಅದೇ ಓಡದಲ್ಲಿಗೆ ನೀವು ಕೂತ್ಕೊಳ್ಬೇಕು ಸುಮ್ಮನೆ. ಏನಿದು? ಇಷ್ಟೆಲ್ಲ ಬದಲಾವಣೆ ಇಲ್ಲಲ್ಲಿ. ನೀನು ಇಲ್ಲಿಗೆ ಬರುವಾಗ ಹೀಗಿರ್ಲಿಲ್ಲ, ಈಗ ಬಹಳ ಬದಲಾವಣೆ ಆಗಿದೆ. ಹೊರಗೆ ಹೋಗಿದ್ದೇನೆ. ಕಣ್ಣುಗಳು ಗುಳಿ ಬಿದ್ದಿವೆ, ಅಂಗಸೌಷ್ಠವ ಎನ್ನುವುದು ಹೋಗಿದೆ, ಬಹಳ ಬದಲಾವಣೆ ದೇಹದಲ್ಲಿ ಕಾಣ್ತಾ ಇದೆ. ಏನಾಯ್ತು? ದೇವಿಯಾನಿ ಏನು? ಉಳುವಂತಲ್ಲ, ಹಾ. ಈ ಪ್ರಪಂಚವೇ ಪರಿವರ್ತನಾಶೀಲವಾದದ್ದು. ಸೋಮವಾರದವರು ಮಂಗಳವಾರ ಇದ್ದಾಗಿರುವುದಿಲ್ಲ, ಮಂಗಳವಾರದವರು ಬುಧವಾರ ಇದ್ದಾರೆ ಹೇಳುವುದಿಲ್ಲ. ಪ್ರಪಂಚವೇ ಪರಿವರ್ತನಾಶೀಲವಾದ. ಸೋಮವಾರದವ್ರು ಮಂಗಳವಾರ ಹಾಗೆ ಇರುವುದಿಲ್ಲ ಅನ್ನೋದಕ್ಕೆ ನೀವೇ ಸಾಕ್ಷಿ. ಸುಮ್ಮನೆ ಇರಿ, ಸುಮ್ಮನೆ. ಏನಾಯ್ತು? ಜ್ವರ ಜ್ವರ? ಯಾವ ಜ್ವರ? ಗೊತ್ತಿಲ್ಲ. ಗೊತ್ತಿಲ್ವ? ಯಾವ ಜ್ವರ ಅಂತ ಗೊತ್ತಿಲ್ಲ. ವೈದ್ಯರಿಗೆ ತೋರಿಸ್ಲಿಲ್ವಾ? ತೋರಿಸಿದ್ದೆ. ಏನ್ ಹೇಳಿದ್ರು? ಅವರು ಋಷಿಗಳು ಬಂದಿದ್ರು, ಋಷಿಗಳಿಗೆ ತೋರಿಸಿದ್ದೇನೆ. ಏನ್ ಹೇಳಿದ್ರು? ಸರಿ ಆಗ್ತದೆ ಅಂತ ಹೇಳಿದ್ರು. ಸರಿ ಆಗ್ತದೆ ಅಂತ ಹೇಳಿದ್ರು. ಜ್ವರದಲ್ಲಿ ಅನೇಕ ಜ್ವರ ಉಂಟು. ಇಲ್ಲಿ ಜ್ವರ, ಬೆಕ್ಕಿನ ಜ್ವರ. ನಿಮ್ಮನ್ನ ಕೇಳಿದ್ರು ಈಗ? ಹಿಂಗ್ 3-4 ತಿಂಗಳಿಗೆ ಒಮ್ಮೆ ಬರ್ತದಲ್ಲ ಕಾಮನ್ ಜ್ವರ. ಬೇಡ, ನನ್ನ ಸುದ್ದಿ ಹೇಳ್ಬೇಡಿ ನೀವು. ನಿಮ್ಮನ್ನು ಕೇಳಿಲ್ಲ, ನೀವು ಬಾಯಿ ಮುಚ್ಕೊಂಡಿರ್ಬೇಕು. ಒಂದು ಬಿಟ್ರು ಮಾತಾಡ್ಲಿಕ್ಕೆ. ಇದು ನಿನಗೆ ಜ್ವರವ ಮತ್ತೆ ಬೇರೆ? ಯಾರ ಬರದೆ ಸುರರು ಬಡದಿಗೆ ಯಾರ ಬರದೆ ಸುರರು ಬಡದೆ ಯಾವ ಬಾಣ ಬಯಸಿದರು ನಿನಗೆ ಏನು ನಾನು ಏನು ತಿಳಿದೆ ಹೋದಷ್ಟು ದಡ್ಡ ಅಂತ ಭಾವಿಸಿದ್ದೀರಿ? ಏನಾಯ್ತೆ? 2 ಮಕ್ಕಳನ್ನ ಹೆತ್ತಂತಹ ತಾಯಿ ಇದ್ದೇನೆ. ಹಾ. ನನಗೆ ಗೊತ್ತಿದೆ ಯಾವುದು ಹೇಗೆ, ಏನಾದರೆ ಏನಾಗ್ತದೆ, ದೇಹ ಸ್ಥಿತಿ ಏನು, ಹೆಣ್ಣಿನ ಪರಿಸ್ಥಿತಿ ಏನು, ಎಲ್ಲದನ್ನು ನಾನು ಚೆನ್ನಾಗಿ ಬಲ್ಲೆ. ಸರಿ. ನಿನ್ನನ್ನು ನೋಡಿದಾಗಲೇ ಅರ್ಥ ಆಗ್ತಾ ಇದೆ. ಮಕ್ಕಳು ಹುಟ್ಟಿದ್ದಾರೆ ನಿನಗೆ? ನನಗೆ ನಿನಗೆ ಮದುವೆಗೆ ಮಕ್ಕಳಾಗ್ತದೆ. ಮಕ್ಕಳು ಮಾಡ್ಕೊಳ್ಳಿಕ್ಕೆ ಮದುವೆ ಆಗ್ಬೇಕು ಅಂತಿಲ್ಲ. ಆಗುದೇ ಇಲ್ಲ ಅಂತಲ್ಲ, ಮಕ್ಕಳದು. ನೀವು ಯಾವ ಯಾವ ಮಾಯನ ಕೊಟ್ರಿ ಈಗ? ಯಾವ ಪಾಯಸ ಕೊಟ್ರ? ಹೇಳಿ ಐದಕ್ಕಿಂತ ಸತ್ಯ ಹೇಳು. ನಿನಗೆ ಮಕ್ಕಳಾಗಿದ್ದಾರಾ ಇಲ್ಲ? ನಾನು ಹೇಳಿದ್ದೆ ನಿನಗೆ. ಮಕ್ಕಳಾಗಿದ್ದಾರಾ ಇಲ್ವಾ? ದೇವರ ಮೇಲೆ ಆಣೆ ಇಟ್ಟೇಳು ಮಕ್ಕಳಾಗಿದ್ದಾರಾ? ಬರುತ್ತಿರೆ ಯೌವನ ಮರತಾನೆ ಹರಿಣಯ ಬರುತ್ತಿರೆ ಯೌವನ ಮರತಾನೆ ಹರಿಣಯ ಬಿಡದಿದು ಸಿಗನೋವೆ ಬಿಡಯ ಬರಿದೆ ತಗಣ್ಯರ ಕೇಳುವುದೋ ಎದುರಡೆ ಬರಿದೆ ತಗಣ್ಯರ ಕೇಳುವುದೋ ಎದುರಡೆ ನನ್ನ ದೇಹ ಸ್ಥಿತಿಯನ್ನು ಗಮನಿಸಿ ನಿನಗೆ ಮಕ್ಕಳಾಗಿದೆ ಎನ್ನುವ ಹಾಗೆ ಹೇಳ್ತಾ ಇದ್ದೀಯ. ಹೌದು, ಒಪ್ಪಿಕೊಳ್ತೇನೆ. ನಾನು 1 ಅಲ್ಲ 2 ಅಲ್ಲ 3 ಮಕ್ಕಳಾಗಿದೆ. 3? ನೀ ತಲೆ
ಜಾಸ್ತಿ ಮಾಡ್ಬಿಟ್ಟು ಇನ್ನೊಂದು ವರ್ಷ ನೀನು ಹೇಳು ಅದಕ್ಕೂ ಮೂರೇ ಹೇಳು. ಸುಮ್ಮನೆ ಇರ್ತೀರಾ? ನೀವು ತಲೆ ಬಿಸಿ ಕೊಡಬೇಡಿ ನನಗೆ, ಸುಮ್ಮನೆ ಸಣ್ಣ ಆಗೋದು ಏನು ಸಣ್ಣ ಸಣ್ಣ ನೀವು ಮಾಡಬೇಡಿ ನಮ್ಮನ್ನ. 3 ಮಕ್ಕಳಾಗಿದ್ದಾರಾ? ನಿಮಗೆ 2 ಅಂತ ಬೇಯಿಸ್ತೇನೆ. ಏ ಇಂಥ ನಂಜನ ಮಾತಾಡೋದು ಬಿಡ್ಲಿಲ್ಲ ಅಲ್ವಾ ನೀನು? ಏ, 3 ಮಕ್ಕಳಾಗಿದ್ದಾರೆ, ಆದ್ರೆ ನಿನಗೆ ಮದುವೆ ಆಗಿಲ್ಲ. ಯಾರನ್ನ ಸೇರಿ ನಿನಗೆ ಮಕ್ಕಳಾಯ್ತು ಹೇಳು? ಯಾರು ನಿನ್ನ ಮಗ? ಅಪ್ಪ ಯಾರ? ರಾಜ ಋಷಿಗಳು. ರಾಜ ಋಷಿಗಳು. ಈ ದೇವ್ರ ಋಷಿಗಳನ್ನೂ ಬಿಡ್ಲಿಲ್ವಾ ನೀನು? ರಾಜರ್ಷಿಗಳು. ರಾಜರ್ಷಿಗಳು? ಯಾವ ರಾಜರ್ಷಿಗಳು? ಯಾವ ರಾಜರ್ಷಿ? ಮುಂದಕ್ಕೆ ಹಾಗಲ್ಲ ಹೇಳ್ಬೇಡ. ಯಾವ ರಾಜರ್ಷಿ ಒಂದೊಂದು ಆಶ್ರಮದಲ್ಲಿ ಯಾವ ಗಂಡನಾಯಕ ಅವ? ಯಾವ್ಯಾವ ಜಾತಿ ಸ್ವಂತರು ರಾಜರ್ಷಿಗಳು ಇದ್ದಾರೆ. ನಿಮ್ಗೆ ಮಾತ್ರ ಗೊತ್ತಾಗುದಿಲ್ಲ, ಹಂಗೆಲ್ಲ ಗೊತ್ತಾಗುದಿಲ್ಲ. ನೋಡಿದ್ರೆ ಹೇಗಿದ್ದೆ? ನನ್ನ ಸುದ್ದಿ ಹೇಳಿ ಪಾಪ ಪುಣ್ಯ ನೀನು ಯಾವ್ದಕ್ಕೂ ಇಲ್ಲ ಪಾಪ. ರಾಜ ಋಷಿಗಳು ಅಂತ ಹೇಳಿದ್ರಲ್ಲ, ಇವರು ಈ ಕಿರೀಟವನ್ನಾದ ರಾಜ ಪೋಷಾಕಗಳನ್ನು ತೆಗೆದು ಹಾಕಿದ್ರೆ, ಗಡ್ಡವನ್ನ ಕಟ್ಟಿದ್ರೆ, ಸಿಕ್ಕೆಯನ್ನು ಕಟ್ಟಿದ್ರೆ ಹೇಗೆ ಕಾಣಿಸ್ತಾರೆ ನೋಡು. ಹಾಗೆ ಶಾಸ್ತ್ರದ ಒಂದು ಮಾತು, ಒಬ್ಬರಂತೆ 7 ಜನ ಇರುತ್ತಾರೆ. ಅವ್ರು ಹಾಗೆ ನನ್ನೂ ತಕ್ಷಣ ನಿಂತಾರೆ. ಇಷ್ಟು ವರ್ಷ ಆದ್ರೂ ಸಿಕ್ಕದಿದ್ದ 7 ಜನ ಇವತ್ತು ಇವಳು ಹೇಳಿದ್ಮೇಲೆ ಸಿಕ್ಕಿದ್ರು. ಹೌದು, ಅವ್ರಿಗೆ ಹೆಸರಿಲ್ವಾ? ನೋಡು ಶರ್ಮಿಷ್ಠ, ಕೊನೆಯ ಬಾರಿ ಕೇಳ್ತಾ ಇದ್ದೇನೆ, ಯಾರು ನಿನ್ನ ಮಕ್ಕಳ ತಂದೆ? ಯಾರ ನಿನ್ನ ಮಕ್ಕಳ ತಂದೆ? ಜನಪದೀಯನವರಿಸಿ ಪಡೆದಿಯ ಸುತರು ಮೂವರನು ನಿನಗೆ ಬಾಧಕವೇನು? ನಡೆ 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 ಹೆದರ್ಸ್ತಾ ಇದೆಯಾ? ಅವರ ಪಾಲುದಾಣೆ ಹೇಳು. ಶರ್ಮಿಷ್ಠ ದೇವಿಯಾನಿ ಮುಚ್ಚೆ ಬಾಯಿ. ಹಾಗಲ್ಲ ಹೇಳು ಕೇಳು. ಈಗ ವಿಚಾರಣೆ ಆಗುದಾಗುದೇ ಏಕಸದಸ್ಯ ಪೀಠದಿಂದ ಆಮೇಲೆ ಹೇಳು. ಇಲ್ಲಿಂದ ಎದುರು ತಾಳ್ಬೋದಾಗ್ತೇನೆ. ನನ್ನ ಮಕ್ಕಳ ಹುಟ್ಟಿಗೆ ಕಾರಣಕರ್ತರು ಯಾರು ಅಂತ ಕೇಳಿದೆಯಲ್ಲ? ಹೇಳ್ತೇನೆ, ನನಗೆ ಹೆದರಿಕೆ ಇಲ್ಲ ಈಗ. ಇದು ಇವರ ಪಾದದಾಣಿಯಾಗಿ ಹೇಳ್ತೇನೆ. ಹೇಳು. ನನ್ನ 3 ಮಕ್ಕಳಿಗೆ ಜನ್ಮಕ್ಕೆ ಕಾರಣಕರ್ತರಾದವರು ಹೋಗ್ಬೇಡ್ವೆ, ಪ್ರತಿಯೊಂದು ವರ್ಷ ಒತ್ತಡ ಉಂಟು. ಎಲ್ಲಾದ್ರೂ ಕೂಗುದು. ನನ್ನ ಸಾವನ್ನೇ ಬಯಸ್ತಾ ಇದ್ದೀರಿ ನೀವು, ನನ್ನ ಸಾವನ್ನೇ ಬಯಸ್ತಾ ಇದ್ದೀರಿ. ಎಂತದ್ದು? ಎಂತದ್ದು? ಅವ್ರು 3 ಮಕ್ಕಳಿಗೆ ಅಪ್ಪ ನೀವು. ಇಲ್ಲ ಇಲ್ಲ, ನಿಮ್ಮನ್ನು ಬಿಡುವುದಿಲ್ಲ. ಅಪ್ಪರಿಗೆ ಹಾಕ್ಬಿಡೋದಕ್ಕೆ ಅಪ್ಪರಿಗೆ ಮಾತ್ರ ಹಾಕ್ಬಿಡ್ಲ. ಅದು ನಿಮ್ ಕೈ ಕಾಡ್ಬೇಕು. ಅದು ವರ್ಷ 3 ವರ್ಷ ಆಗ ಅದೆಲ್ಲ ಬೇಡ.